ಕಾಂಗ್ರೆಸ್ ಹವಾ ಮುಂದೆ ಬಿಜೆಪಿ ಜೆಡಿಎಸ್ ವಾಶ್ಔಟ್. ಕೋಲಾರದ ನರಸಾಪುರದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. ಕಾಂಗ್ರೆಸ್ ಹವಾ ಮುಂದೆ ಬಿಜೆಪಿ ಜೆಡಿಎಸ್ ವಾಶ್ಔಟ್ ಆಗಿದೆ. ಕೋಲಾರದ ನರಸಾಪುರದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿರುವಂತದ್ದು. ಕೋಲಾರದ ನರಸಾಪುರ ಸೊಸೈಟಿಯಲ್ಲಿ ಇದು ಚುನಾವಣೆ ಕಾಂಗ್ರೆಸ್ ಪಾಲಾಗಿದೆ. ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಎಲೆಕ್ಷನ್ ಆಗಿತ್ತು. ಇದರಲ್ಲಿ 12 ಸ್ಥಾನಗಳ ಪೈಕಿ 11ರಲ್ಲಿ ಕಾಂಗ್ರೆಸ್ ಬೆಂಬಲಿತರು ವಿನ್ ಆಗಿದ್ದಾರೆ. ಕೇವಲ 1 ಸ್ಥಾನ ಪಡ್ಕೊಂಡಿದೆ ಜೆಡಿಎಸ್ ಹಾಗೂ ಬಿಜೆಪಿಯ ದೋಸ್ತಿಗಳು. ಖಾಜಿ ಕಲ್ಲಹಳ್ಳಿ ಮುನಿರಾಜು ಬೆಂಬಲಿಗರಿಗೆ ಭರ್ಜರಿ ಗೆಲುವು ಸಿಕ್ಕಿದೆ. ಖಾಜಿ ಕಲ್ಲಹಳ್ಳಿ ಮುನಿರಾಜುಗೆ 888 ಮತಗಳ ಪೈಕಿ 670 ಮತಗಳು ಸಿಕ್ಕಿದ್ರೆ ಅತಿ ಹೆಚ್ಚು ಮತಗಳ ಅಂತರದಿಂದ ಕಾಂಗ್ರೆಸ್ ಬೆಂಬಲಿತರು ಗೆದ್ದಿದ್ದಾರೆ. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಖಾಜಿ ಹಳ್ಳಿಯಲ್ಲಿ ಮುನಿರಾಜು ಗೆಲುವು ತಡೆಗೆ ವಿರೋಧಿಗಳ ಷಡ್ಯಂತ್ರವೂ ಆಗಿತ್ತಂತೆ. ಸುಳ್ಳು ವಿಡಿಯೋ ಹಾಕಿದವರ ವಿರುದ್ಧ ಈಗ 10 ಕೋಟಿ ಮಾನಹಾನಿ ಕೇಸ್ ಹಾಕಿದ್ದಾರೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಖಾಜಿ ಕಲ್ಲಹಳ್ಳಿ ಮುನಿರಾಜು ವಾರ್ನಿಂಗ್ ಕೊಟ್ಟಿದ್ದಾರೆ. ನರಸಾಪುರ ಸೊಸೈಟಿ ಎಲೆಕ್ಷನ್ ಗೆದ್ದ ಬಳಿಕ ಮುನಿರಾಜು ಮಾತನಾಡಿದ್ದಾರೆ. ಇದು ಕೋಲಾರದ ನರಸಾಪುರದಲ್ಲಿ ಆಗಿದ್ದಂಥ ಎಲೆಕ್ಷನ್. ಕೋಲಾರದ ನರಸಾಪುರದ ಸೊಸೈಟಿಯಲ್ಲಿ ಕಾಂಗ್ರೆಸ್ ಪಾಲಾಗಿರುವಂಥದ್ದು. ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘಕ್ಕೆ ಎಲೆಕ್ಷನ್ ನಡೆದಿತ್ತು. 12 ಸ್ಥಾನಗಳ ಪೈಕಿ 11ರಲ್ಲಿ ಕಾಂಗ್ರೆಸ್ ಬೆಂಬಲಿತರು ವಿನ್ ಆಗಿದ್ದಾರೆ. ಬಿಜೆಪಿ ಜೆಡಿಎಸ್ ಹೆಸರಿಲ್ಲದಂತೆ ವಾಶ್ಔಟ್ ಆಗಿದೆ. 12 ಸ್ಥಾನಗಳ ಪೈಕಿ 11ರಲ್ಲಿ ಕಾಂಗ್ರೆಸ್ ಬೆಂಬಲಿತರು ವಿನ್ ಆಗಿರುವಂಥದ್ದು. ಕೇವಲ 1 ಸ್ಥಾನಕ್ಕೆ ಜೆಡಿಎಸ್ ಬಿಜೆಪಿ ದೋಸ್ತಿಗಳು ತೃಪ್ತಿ ಪಟ್ಕೊಳ್ಬೇಕಾಗಿದೆ. ಖಾಜಿ ಕಲ್ಲಹಳ್ಳಿ ಮುನಿರಾಜು ಬೆಂಬಲಿಗರಿಗೆ ಭರ್ಜರಿ ಜಯ ದೊರಕಿದೆ. 880 ಮತಗಳ ಪೈಕಿ 670 ಮತಗಳ ಅಂತರದಿಂದ ಕಾಂಗ್ರೆಸ್ ಬೆಂಬಲಿತರು ಗೆದ್ದಿದ್ದಾರೆ. ಸುಮಾರು 15 ದಿವಸದಿಂದ ಒಂದಲ್ಲ ಒಂದು ಇಲ್ಲಿ ಪ್ರತಿಭಟನೆ ಮಾಡೋದು, ಮತ್ತೆ ಪ್ರೆಸ್ ಮೀಟ್ ಮಾಡೋದು, ಇಲ್ಲೇನೇನೋ ದುರಾಡಳಿತ ನಡೆದೋಗಿದೆ, ಮಾಡಬಾರ್ದೆಲ್ಲ ಮಾಡಾಕಿದ್ದಾರೆ, ಇದು ಹಂಗಾಗಿದೆ ಹಿಂಗಾಗಿದೆ. ಮುನ್ರಾಜಪ್ಪನು ಈ ಸಂಘದಿಂದ ದೋಚ್ಕೊಂಡೋಗಿ ಬಂಗ್ಲೆ ಕಟ್ಕೊಂಡಿದ್ದಾನೆ, ಅವ್ರು ಇದ್ ಮಾಡ್ಕೊಂಡಿದ್ದಾನೆ ಅಂತೆಲ್ಲ ಏನ್ ನನ್ನ ಮೇಲೆ ಅಪವಾದ ಮಾಡಿದ್ರು, ನನ್ನ ಮೇಲೆ, ನನ್ನ ಆಡಳಿತ ಮಂಡಳಿ ಮೇಲೆ, ಈ ಸಂಘದ ಮೇಲೆ, ಆ ಅಪವಾದನೆಲ್ಲನು ನಮ್ಮ ಈ ಜನ ನಮ್ಮ ತೀರ್ಮಾನವನ್ನು ಕೊಟ್ಟು ಅದು ಸುಳ್ಳು ಅಪಾದನೆ ಅಂತೇಳಿ ತೀರ್ಮಾನವನ್ನು ಕೊಟ್ಟಿದ್ದಾರೆ. ನನ್ನ ಆರೋಪ ಮುಕ್ತರನ್ನಾಗಿ ಮಾಡಿದ್ದಾರೆ. ಇದಕ್ಕೆ ನಾನು ಈ ಗೆಲುವಿನ ಗುಟ್ಟೇನಂದ್ರೆ ಇಲ್ಲಿ ಏನು ಇದು ಬಿಲ್ಡಿಂಗ್ ಕಟ್ಟಿದ್ವಿ 10 ವರ್ಷದಿಂದ. ಈ ರೈತರಿಗೆ ನನ್ನ ಸಹಕಾರ, ನನ್ನ ಸಹನೆ, ಅವ್ರಿಗೆ ಕೊಟ್ಟಂತ ಸರ್ವಿಸು, ಈ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ನನ್ನ ಐಡೆಂಟಿಫಿಕೇಶನ್ ಮಾಡಿ ನನ್ನ ಆಡಳಿತ ಮಂಡಳಿನ 11 ಜನನು ಒಟ್ಟಿಗೆ ಅತಿ ಹೆಚ್ಚು ಮತಗಳಿಂದ 250ರಿಂದ 300 ಮತ ಲೀಡು ಇಂದ ಗೆದ್ದಿದ್ವಿ. ಅದಕ್ಕೆ ನಾಳೆ ಒಂದು ಹೇಳ್ತಾರೆ ನಮ್ಮ ಈ ವಿರೋಧಿಗಳು, ಇಲ್ಲ ಅವ್ರು 200 ಓಟು ಕಳ್ತಾ ನೋಟ್ ಮಾಡ್ಕೊಂಡ್ಬಿಟ್ಟಿದ್ರು, ಆ ಓಟ್ ಆ ಓಟಲ್ಲಿ ಗೆದ್ರು ಅಂತ ಹೇಳ್ತಾರೆ. ಆ ಓಟಲ್ಲೆಲ್ಲ ಗೆದ್ದಿರೋದು ನಾವು ಜನಗಳ ಓಟಲ್ಲಿ. ನಮ್ದು ಈಗ 1005 ಓಟು 1005 ಓಟು ಪೋಲಿಂಗ್ ಆಗಿದ್ದು. ಅದರಲ್ಲಿ 125 ಓಟು ಇನ್ವ್ಯಾಲಿಡ್, 125 ಓಟ್ ಇನ್ವ್ಯಾಲಿಡ್. ಇನ್ನು ಓಟ್ ಇದ್ದಿದ್ದೆಷ್ಟು 880 ಓಟು. 880 ಓಟಲ್ಲಿ 670 ಓಟ್ ನಮ್ಗೆ ಬಂದಿದೆ. ಸುಮಾರು 15 ದಿವಸದಿಂದ ಒಂದಲ್ಲ ಒಂದು ಇಲ್ಲಿ ಪ್ರತಿಭಟನೆ ಮಾಡೋದು, ಮತ್ತೆ ಪ್ರೆಸ್ ಮೀಟ್ ಮಾಡೋದು, ಇಲ್ಲೇನೇನೋ ದುರಾಡಳಿತ ನಡೆದೋಗಿದೆ, ಮಾಡಬಾರ್ದೆಲ್ಲ ಮಾಡಾಕಿದ್ದಾರೆ, ಇದು ಹಂಗಾಗಿದೆ ಹಿಂಗಾಗಿದೆ. ಮುನ್ರಾಜಪ್ಪನು ಕಾಂಗ್ರೆಸ್ ಹವಾ ಮುಂದೆ ಬಿಜೆಪಿ ಜೆಡಿಎಸ್ ವಾಶ್ಔಟ್ ಆಗಿದೆ. ಕೋಲಾರದ ನರಸಾಪುರದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಜಯ ಸಿಕ್ಕಿದೆ. ನರಸಾಪುರ ಸೊಸೈಟಿ ಕಾಂಗ್ರೆಸ್ ಪಾಲಾಗಿದೆ. ಈಗ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಎಲೆಕ್ಷನ್ ಆಗಿತ್ತು. ಇದರಲ್ಲಿ 12 ಸ್ಥಾನಗಳ ಪೈಕಿ 11ರಲ್ಲಿ ಕಾಂಗ್ರೆಸ್ ಬೆಂಬಲಿತರು ವಿನ್ ಆಗಿದ್ದಾರೆ. ಖಾಜಿ ಹಳ್ಳಿ ಮುನಿರಾಜು ಬೆಂಬಲಿಗರಿಗೆ ಭರ್ಜರಿ ಜಯ ಸಿಕ್ಕಿದೆ. 880 ಮತಗಳ ಪೈಕಿ 670 ಮತಗಳು ಗಳಿಸಿ ಜಯಬೇರಿಯನ್ನು ಬಾರಿಸಿರುವಂಥದ್ದು. ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಕಾಂಗ್ರೆಸ್ ಬೆಂಬಲಿತರು.